ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಫಸ್ಟ್ ಟೈಮ್ ಮೈಸೂರಿಗೆ ಹೋಗ್ತಿದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ. ಸೊ ಇವಾಗ ಆಷಾಢ ತಿಂಗಳಲ್ವಾ, ಸೊ ಅದಕ್ಕೋಸ್ಕರ ಇದು 2ನೇ ಆಷಾಢ ಆಗಿದೆ ನೋಡಿ. ಇದು ಕ್ಲಾಕ್, ಮೈಸೂರು ಕ್ಲಾಕ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ಮೈಸೂರು ಅರಮನೆ ಹತ್ರ ಹೋಗ್ತಿದ್ದೀವಿ. ಮೈಸೂರು ಅರಮನೆಯಿಂದ ಆ ಕಡೆ ಸೈಡಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ಬಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ನಾನು ನೋಡಿಲ್ವಲ್ಲ, ಅದಕ್ಕೆ ನಿಧಾನಕ್ಕೆ ನಡ್ಕೊಂಡು ಹೋದರೆ ಪೂರ್ತಿ ಅಲ್ಲಿರೋ ಪ್ಲೇಸಸ್ ಎಲ್ಲ ನೋಡ್ಬೋದು ಅಂತ ಸ್ವಲ್ಪ ನಡ್ಕೊಂಡು ಅಲ್ಲಿರೋ ಎಲ್ಲ ವಾತಾವರಣನೂ ನೋಡ್ಕೊಂಡು ಹೋಗ್ತಾ ಇದ್ವಿ. ನಾನು ಮೈಸೂರು ಅರಮನೆನ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಸೊ ಅದನ್ನು ಆಚೆಯಿಂದನೇ ನೋಡಿದೆ. ಒಳಗಡೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ಇವಾಗ ರಶ್ ಅಲ್ವಾ ತುಂಬಾ, ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ವಿ. ಹಾಗೆ ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸಸ್ನೆಲ್ಲ ಕವರ್ ಮಾಡ್ತಿದ್ದೆ. ಸೊ ನೋಡಿದ್ರಲ್ಲ, ಫಸ್ಟ್ನೇ ಇದರಲ್ಲೇ ಇದೆ ಬಸ್ಸು. ಬಸ್ ಹತ್ಕೊಂಡ್ವಿ. ತುಂಬಾ ರಶ್ ಇತ್ತು, ಆದರೂ ಸೀಟ್ ಸಿಕ್ತು. ಚಾಮುಂಡಿ ಬೆಟ್ಟಕ್ಕೆ ಟಿಕೆಟ್ ತೊಗೊಂಡು ಸೊ ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ. ಆಷಾಢ ತಿಂಗಳಲ್ಲಿ ಹೆಣ್ಮಕ್ಳು ಹೊಸ್ದಾಗಿ ಮದುವೆ ಆಗಿ ಅಮ್ಮನ ಮನೆಗೆ ಆಷಾಢಕ್ಕೆ ಬಂದಿರ್ತಾರಲ್ಲ, ಅವರು ಅಮ್ಮನ ಹತ್ರ ಹೋಗಿ ತುಂಬ ಭಕ್ತಿಯಿಂದ ಏನೋ ಕೇಳ್ಕೊಂಡ್ರೆ ತನ್ನ ಗಂಡನಿಗೆ ತುಂಬ ಎನರ್ಜಿ ಫುಲ್ಲಾಗಿರ್ತಾರೆ, ಚೆನ್ನಾಗಿರ್ತಾರೆ ಅಂತ ಏನೋ ಹೇಳ್ತಿದ್ರು ಅಲ್ಲಿ. ಸೊ ಸರಿ ಅಂತ, ಅದು ನನಗೇನು ಗೊತ್ತಿರಲಿಲ್ಲ. ನಾವು ಸುಮ್ಮನೆ ಹೋಗಬೇಕು ಅಂತ ಹೊರಟಿದ್ದಿದ್ದು ಅಷ್ಟೇ. ಸರಿ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಆದರೆ ಒಳಗಡೆ ಜಾಸ್ತಿ ಕ್ಯೂ ಇತ್ತಾ, ಒಳಗಡೆ ಹೋಗ್ತಿದ್ದಂಗೆ ಪೂರ್ತಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ದರ್ಶನ ಮಾಡಿ ಆಚೆಗೆ ಬರಬೇಕು, ಆವಾಗ ಸ್ವಲ್ಪ ಜಿಡಿ ಥರ. ಆದ್ರೂ ಅಷ್ಟೊಂದೇನು ರಶ್ ಇರಲಿಲ್ಲ. ಆಲ್ಮೋಸ್ಟ್ ಟಿಕೆಟ್ ಎಲ್ಲ 1300, 130 ರುಪೀಸು, ಆಮೇಲೆ 0 ಅಂದರೆ ಫ್ರೀ. ನಾರ್ಮಲಾಗೆ ಎಲ್ಲರೂ 1300ಕ್ಕೆ ಜಾಸ್ತಿ ಹೋದವರು, ಆದ್ರೂ ನಾರ್ಮಲಾಗಿ ಬಂದವ್ರ ಜೊತೆನೇ ಬಂದರು ಅವರು. ಅದಕ್ಕೋಸ್ಕರ ಏನಕ್ಕೆ ದುಡ್ಡು ಕೊಟ್ಟು ಹೋಗಬೇಕು, ಎಲ್ಲರೂ ಒಂದೇ ಲೈನಲ್ಲಿ ಹೋದರೆ ದೇವ್ರನ್ನ ನೋಡೋದೇ ಇಲ್ವಾ ನಾವು. ಆ ಥರ ಬೀಳಬೇಡಿ. ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಿಂದ ನಿಧಾನಕ್ಕೆ ತಾಳ್ಮೆಯಿಂದ ಹೋದ್ರೇ ತಾಯಿಗೆ ಒಂಥರ ಮನ್ಸಿಗೆ ಸಮಾಧಾನ ಆಗೋದು. ದುಡ್ಡು ಕೊಟ್ಟು ಹೋಗೋದ್ರಿಂದ ಯಾರ ಮನಸ್ಸಿಗೂ ಅಷ್ಟೊಂದು ಸಮಾಧಾನ ಅನ್ನೋದು ಇರಲ್ಲ. ಸೊ ಆದಷ್ಟು ದುಡ್ಡು ಕೊಡಲ್ಲೇ ಫ್ರೀಯಾಗೆ ಹೋಗೋದನ್ನ ಇದು ಮಾಡಿ. ಯಾಕಂತ ಅಂದರೆ ಅದು ಒಂದು ಇದು ನಾವು ದೇವ್ರಿಗೂ ದುಡ್ಡು ಕೊಟ್ಟು ಕೊಂಡ್ಕೊಂಡು ಹೋದಂಗೆ ಆ ಥರ. ಇಲ್ಲೊಂದು ಬಾಗಿಲಿದೆ. ಸೊ ಆ ಕಿಟಕಿಯಿಂದ ತುಂಬ ಗಾಳಿ ಬರ್ತಿತ್ತು. ಯಾಕಂತ ಅಂದರೆ ಒಳಗಡೆ ಇರೋ ಗಾಳಿ ಇದೆಲ್ಲ ಅದು ಒಂದೇ ಕಿಟಕಿ ಇರೋದ್ರಿಂದ ಅದರಲ್ಲಿ ಆಚೆಗೆ ಮೂವ್ ಆಗ್ತಿತ್ತು. ನಾವು ಒಳಗಡೆ ಹೋಗಿ ನೋಡಿದಾಗ ಆ ಕಡೆ ಈ ಕಡೆ ಎಲ್ಲೂ ಇದಿರಲಿಲ್ಲ ಅದಕ್ಕೆ ಜಾಗ ಹೋಗೋಕ್ಕೆ. ಆವಾಗ ಗೊತ್ತಾಯಿತು ಆ ಗಾಳಿ ಈ ಕಡೆ ಬೀಸ್ತಿದೆ ಅಂತ. ಮಾತ್ರ ತುಂಬ ಲೈನಲ್ಲಿ ನಿಂತ್ಕೊಂಡ್ಬಂದಾಗ ತುಂಬ ಒಂಥರ ಖುಷಿ ಇತ್ತು. ಅದು ಮುಖಕ್ಕೆ ಹೊಡಿತಾ ಇದ್ದಾಗ ತುಂಬ ಚೆನ್ನಾಗಿತ್ತು. ತುಂಬ ದರ್ಶನ ಮಾಡಬೇಕಾದ್ರೆ ಮಳೆ ಬಂದಿದ್ದರಿಂದ ತುಂಬ ದೂಕ ಆಡಿಬಿಟ್ರು. ಅಲ್ಲಿ ದೇವ್ರನ್ನ ನೋಡೋಕ್ಕೆ ಅಷ್ಟೊಂದಾಗಿ ಬಿಡಲೇ ಇಲ್ಲ. ಸೊ ಆದಷ್ಟು ನಾನು ಕವರ್ ಮಾಡಿದೆ, ಆದರೆ ಆ ಆಂಟಿ ತಳ್ಳಿಬಿಟ್ರು, ಅದರಿಂದ ಅದಾಗಲಿಲ್ಲ ವೀಡಿಯೋ ಮಾಡೋಕ್ಕೆ. ಸರಿ ಅಂದ್ಬಿಟ್ಟು ಆಚೆನೂ ದೇವ್ರನ್ನ ಇಟ್ಟಿದ್ರು. ಆಮೇಲೆ ಆ ದೇವ್ರದ್ದೇ ಫೋಟೋಸ್ ಎಲ್ಲ ತಗೊಂಡು ಈ ಮಳೆಯಲ್ಲೇ ಎಲ್ಲ ವೀಡಿಯೋ ಮಾಡಿಕೊಂಡು. ಸೊ ಇವತ್ತಿನ ಬ್ಲಾಗಲ್ಲಿ ಈ ಥರ ಇತ್ತು. ಯಾರ್ಯಾರು ಇನ್ನೂ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ದಿವ್ಯಾ ದರ್ಶನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ಈ ಥರ ಇತ್ತು. ಮೈಸೂರಿಗೆ ಹೋಗಿ ಮೈಸೂರು ಅರಮನೆ, ಅದು ಅಲ್ಲಿನ ಸುತ್ತಮುತ್ತ ಪ್ಲೇಸಸ್ಸು ನೋಡಿಕೊಂಡು, ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ಗಂಡಸರು ಬಿಟ್ಟು ಹೆಂಗಸರು ಫ್ರೀ ಅಲ್ವಾ, ಅದಕ್ಕೆ ಹೋಗಿಬಿಟ್ಟು ಬಂದ್ವಿ. ಥ್ಯಾಂಕ್ ಯು ಆಲ್.